ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ನ ಮೊದಲನೇ ಟಾಪಿಕ್ ಆಬ್ಸಲ್ಯೂಟ್ ಅಡ್ವಾಂಟೇಜ್ ಥಿಯರಿ. ಸೊ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಸೊ ಫಸ್ಟ್ ಆಫ್ ಆಲ್, ಯಾರೆಲ್ಲ ಇವಾಗ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ವಿಡಿಯೋ ಎಂಡಿಂಗಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದು ಯಾವುದೇ ಥರ ಥಿಯರಿಟಿಕಲಾಗಿ ಯಾವುದೂ ಹೇಳಿಲ್ಲ, ಜಸ್ಟ್ ಅದು ನಂಬರ್ಸಲ್ಲಿ ಅರ್ಥ ಮಾಡಿಕೊಂಡ್ರೆ ಸಾಕಾಗುತ್ತೆ ಟು ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಹೇಗೆ ಈ ಥಿಯರಿಯನ್ನು ಡಿರೈವ್ ಮಾಡೋದು ಅಂತ. ಓಕೆನಾ? ಈ ಥಿಯರಿನ ಆ್ಯಡಮ್ ಸ್ಮಿತ್ ಇನ್ ದ ಇಯರ್ 1776 ಈ ಈ ಕಾನ್ಸೆಪ್ಟನ್ನ ಕೊಟ್ಟಿದ್ದಾರೆ. ಈ ಥಿಯರಿ 1776 ಆ್ಯಂಡ್ ಅದಕ್ಕೂ ಮುಂಚೆ ಹೇಗೆಲ್ಲ ಈ ಒಂದು ದೇಶ ಮತ್ತೊಂದು ದೇಶದ ಜೊತೆಗೆ ಹೇಗೆಲ್ಲ ಒಡನಾಟ ಇಟ್ಕೊತಿತ್ತು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸೊ ಅವ್ರದ್ದು ಫೇಮಸ್ ಬುಕ್ಕು ನಿಮಗೆಲ್ಲ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ದ ವೆಲ್ತ್ ಆಫ್ ನೇಷನ್. ಹಾಗೆ ಇದು ಆ ಟೈಮಲ್ಲಿ 1776 ಇದು ಮರ್ಕ್ಯಾಂಟಲಿಸಮ್ ವ್ಯೂ ಆಗಿರುತ್ತೆ. ಓಕೆನಾ? ಸೊ ಮರ್ಕ್ಯಾಂಟಲಿಸಮ್ ವ್ಯೂ ಆದಮೇಲೆ ಬರುತ್ತೆ ಕ್ಲಾಸಿಕಲ್ ವ್ಯೂ. ಓಕೆನಾ? ಇಷ್ಟು ಅರ್ಥ ಆಯಿತು ಅಂದರೆ ನೆಕ್ಸ್ಟ್ ನಾವು ಥಿಯರಿಗೆ ಹೋಗೋಣ. ಸೊ ಏನು ಹೇಳ್ತಾರಪ್ಪ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಥಿಯರಿ ಅಂತಂದರೆ, ಒಂದು ದೇಶ ಮತ್ತೊಂದು ದೇಶದ ಜೊತೆಗೆ ಟ್ರೇಡ್ ಮಾಡಬೇಕು, ಅದು ಫ್ರೀ ಟ್ರೇಡ್ ಆಗಿರಬೇಕು. ಯಾವುದೇ ಥರ ಶುಲ್ಕವನ್ನು ಹಾಕೋಗಿಲ್ಲ, ಯಾವುದೇ ಥರ ಟ್ಯಾರಿಫ್ನ ಹಾಕೋಗಿರಲ್ಲ, ಯಾವುದೇ ಥರ ಶುಲ್ಕವನ್ನು ಹಾಕೋ ಥರ ಇರಲ್ಲ. ಹಾಗಿದ್ದರೆ US ಅನ್ನೋ ಒಂದು ದೇಶ ಮತ್ತು UK ಅನ್ನೋ ಒಂದು ದೇಶ, ಎರಡು ದೇಶಗಳು ಹಾಗೆ ಓನ್ಲಿ 2 ಗೂಡ್ಸ್, 2 ಗೂಡ್ಸ್ಗಳನ್ನು ಇಟ್ಕೊಂಡು ಹೇಗೆ ಹೇಳಿದ್ದಾರೆ ಅಂತ ನೋಡೋಣ. ಫಸ್ಟು ಅಂದರೆ US ಏನಾದ್ರೂ ವೀಟನ್ನು ಪ್ರೊಡಕ್ಷನ್ ಮಾಡಿದ್ರೆ ಬಜಲ್ಸ್ ಅಂತ ಮೆನ್ಷನ್ ಮಾಡಿದ್ರೆ, ಆ ಬಜಲ್ಸ್ ಪರ್ ಅವರ್ಗೆ 6 ಯೂನಿಟ್ ಅಷ್ಟು ಪ್ರೊಡಕ್ಷನ್ ಮಾಡ್ತೀವಿ. ಅದೇ ಥರ ಕ್ಲಾತ್ನ ಯಾರ್ಡಲ್ಲಿ ಮೆನ್ಷನ್ ಮಾಡಿದರೆ ಪರ್ ಅವರು 4 ಯಾರ್ಡಷ್ಟು ಪ್ರೊಡಕ್ಷನ್ನ ಮಾಡ್ತೀವಿ. ಇದು US. ಹಾಗೆಯೇ UK ಏನಾದರೂ ವೀಟನ್ನು ಪ್ರೊಡಕ್ಷನ್ ಮಾಡೋರು ಅಂದರೆ 1 ಬಜಲ್ಸ್ ಅಷ್ಟು ವೀಟನ್ನು ಪ್ರೊಡಕ್ಷನ್ ಮಾಡ್ತಾರೆ. ಹಾಗೆ 5 ಯೂನಿಟ್ ಅಷ್ಟು ಕ್ಲಾತನ್ನು ಪ್ರೊಡಕ್ಷನ್ ಮಾಡ್ತಾರೆ. ಹಾಗೆ ಕ್ಲಾತನ್ನು 1 ಅವರ್ಗೆ 5 ಯಾರ್ಡಷ್ಟು ಪ್ರೊಡಕ್ಷನನ್ನು ಮಾಡ್ತಾರೆ. ಇದು ಇವರು ಪ್ರೊಡಕ್ಷನ್ದು ಟೇಬಲ್ಲು. ಹಾಗೆ ಇನ್ನು ನಾವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು, US ಯಾವುದ್ರಲ್ಲಪ್ಪ ಅಬ್ಸಲ್ಯೂಟ್ ಅಡ್ವಾಂಟೇಜ್ನ ಹೊಂದಿದೆ ಅಂದರೆ ಪ್ರೊಡ್ಯೂಸಿಂಗ್ ವೀಟ್. ಓಕೆ, ಸೊ ಪ್ರೊಡ್ಯೂಸಿಂಗ್ ವೀಟನ್ನು ಪ್ರೊಡಕ್ಷನ್ ಮಾಡೋದ್ರಲ್ಲಿ US ತುಂಬ ಮುಂದೆ ಚೆನ್ನಾಗಿದೆ. ಹಾಗೆಯೇ UKಯಲ್ಲಿ ಯಾವುದನ್ನಪ್ಪ ಪ್ರೊಡಕ್ಷನ್ ಮಾಡ್ತಾರೆ ಚೆನ್ನಾಗಿ ಅಂತಂದರೆ ಕ್ಲಾತನ್ನು ಚೆನ್ನಾಗಿ ಮಾಡ್ತಾರೆ. ಪರ್ ಅವರ್ಗೆ 1 ಅವರ್ಗೆ ವೀಟು 5 ಕ್ವಾಂಟಿಟಿಯಷ್ಟು, ಹಾಗೆ ಕ್ಲಾತು UKಯಲ್ಲಿ 5 ಯಾರ್ಡಷ್ಟು ಪ್ರೊಡಕ್ಷನ್ನ ಮಾಡ್ತಾರೆ. ಇಷ್ಟು ಅರ್ಥ ಆಯಿತು ಅಂದರೆ ನೆಕ್ಸ್ಟ್ ಟೇಬಲ್ಗೆ ಹೋಗೋಣ. ಸೊ ನೆಕ್ಸ್ಟ್ ಟೇಬಲ್ ನೋಡೋದಾದರೆ, ಯಾವುದೇ ಒಂದು ದೇಶವು ತಾನು ಯಾವುದರಲ್ಲಿ ಸ್ಪೆಷಲೈಸೇಷನ್ನ ಹೊಂದಿರುತ್ತೆ ಅದನ್ನು ಹೆಚ್ಚಾಗಿ ಪ್ರೊಡಕ್ಷನ್ ಮಾಡಬೇಕು. ಯಾವುದರಲ್ಲಿ ಸ್ಪೆಷಲೈಸೇಷನ್ ಹೊಂದಿರಲ್ಲ ಅಂಥ ಗೂಡ್ಸನ್ನು ನಾವು ಇಂಪೋರ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದೇ ಥರ ನೋಡೋದಾದರೆ US ಏನು ಹೇಳಿದೆ, 6 ಯೂನಿಟಷ್ಟು ಪ್ರೊಡಕ್ಷನ್ನ ಮಾಡುತ್ತೆ ಮತ್ತು 4 ಯೂನಿಟಷ್ಟು ಕ್ಲಾತನ್ನು ಪ್ರೊಡಕ್ಷನ್ ಮಾಡ್ತಾಯಿತ್ತು. ಓಕೆನಾ? ಸೊ ನಾವೇನು ಮಾಡಿದ್ವಿ ಇಲ್ಲಿ, ಪೂರ್ತಿ ನಮ್ಮ ಎಫಿಷಿಯೆಂಟ್ ಎಲ್ಲನೂ ಜಸ್ಟ್ ವೀಟ್ ಪ್ರೊಡಕ್ಷನಲ್ಲಿ ಮಾತ್ರ ನಾವು ಯೂಸ್ ಮಾಡಿಕೊಂಡ್ರೆ ಟೋಟಲಾಗಿ 1 ಅವರ್ಗೆ 12 ಬಜಲ್ಸ್ ಅಷ್ಟು ವೀಟನ್ನು ಪ್ರೊಡಕ್ಷನ್ ಮಾಡ್ತೀವಿ. ಹಾಗೆ ಕ್ಲಾತು 0 ಪ್ರೊಡಕ್ಷನ್ ಮಾಡಲ್ಲ. ಅದೇ ಥರ UK ಏನಾದ್ರೂ ತನ್ನಲ್ಲಿರುವಂಥ ಎಲ್ಲ ವರ್ಕರ್ಸ್ನು ಎಫಿಷಿಯೆಂಟಾಗಿ ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲೇನಾಗುತ್ತೆ, ಕ್ಲಾತನ್ನು 10 ಯೂನಿಟಷ್ಟು ಟೋಟಲಾಗಿ ಪ್ರೊಡಕ್ಷನ್ ಮಾಡ್ತಾರೆ. ಆಲ್ರೆಡಿ 5 ಮಾಡ್ತಾಯಿದ್ರು. ಸೊ ಅಲ್ಲಿರುವಂಥ ವೀಟಲ್ಲಿ ವರ್ಕ್ ಮಾಡೋಂಥ ಲೇಬರ್ಸ್ನು ಇಲ್ಲಿಗೆ ಕರ್ಕೊಂಡು ಎಫಿಷಿಯೆಂಟಾಗಿ ವರ್ಕ್ ಮಾಡೋ ಟೋಟಲಾಗಿ 10 ಯೂನಿಟಷ್ಟು 10 ಯಾರ್ಡಷ್ಟು ಕ್ಲಾತನ್ನು ಪ್ರೊಡಕ್ಷನ್ ಮಾಡ್ತಾರೆ. ಸೊ ಇವ್ರದ್ದು ಇದು ಸ್ಪೆಷಲೈಸೇಷನು, USದು ವೀಟ್ ಆ್ಯಂಡ್ UKದು ಕ್ಲಾತ್. ಓಕೆ, ನೆಕ್ಸ್ಟ್ ಈಗ ಏನು ಮಾಡ್ತಾರೆ ಅಂತಂದರೆ, US ಅವರು ವೀಟನ್ನು ಜಾಸ್ತಿಯಾಗಿ ಪ್ರೊಡಕ್ಷನ್ ಮಾಡ್ತಾರಲ್ವ, ಅವ್ರೇನು ಮಾಡ್ತಾರೆ 3 ಕ್ವಾಂಟಿಟಿಯಷ್ಟನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಎಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ? UKಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಹಾಗಿದ್ರೆ UKದು ವೀಟ್ ಎಷ್ಟಾಗುತ್ತೆ? ಟೋಟಲಾಗಿ 3 ಯೂನಿಟ್ಸ್. ಅಗೇನ್ ಇನ್ನು ರಿಮೈನಿಂಗ್ ಎಷ್ಟು ಉಳ್ಕೊಳ್ಳುತ್ತೆ? USದು 9 ಕ್ವಾಂಟಿಟಿ ಅಷ್ಟು ಉಳ್ಕೊಳ್ಳುತ್ತೆ. ಅಗೇನ್ UK ಏನು ಮಾಡುತ್ತೆ, ಕ್ಲಾತ್ 10 ಯೂನಿಟಷ್ಟು ಪ್ರೊಡಕ್ಷನ್ ಮಾಡಿದೆ. ಹಾಗೆಯೇ UK ಕ್ಲಾತ್ ಏನು ಮಾಡುತ್ತೆ, 5 ಕ್ವಾಂಟಿಟಿ ಅಷ್ಟನ್ನು ಎಕ್ಸ್ಪೋರ್ಟ್ ಮಾಡುತ್ತೆ ಇಲ್ಲಿಗೆ USಗೆ. ಹಾಗಿದ್ರೆ USದು ಟೋಟಲಾಗಿ ಕ್ಲಾತ್ ಎಷ್ಟಾಗುತ್ತೆ? 5 ಆಗುತ್ತೆ. ಅಗೇನ್ ಇನ್ ರಿಮೈನಿಂಗ್ 5 UKಲೇ ಉಳ್ಕೊಳ್ಳುತ್ತೆ. ಈಗ ಈ ಟೇಬಲ್ ಜಸ್ಟ್ ನೀವು ಇಮೇಜಿನ್ ನೋಡಿ, ಈ ಟೇಬಲ್ ಆ್ಯಂಡ್ ಈ ಟೇಬಲ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಇಲ್ಲಿ US 6 ಕ್ವಾಂಟಿಟಿ ಅಷ್ಟು ಮತ್ತು 4 ಕ್ವಾಂಟಿಟಿ, ಮತ್ತು UK 1 ಮತ್ತು 5 ಕ್ವಾಂಟಿಟಿ ಅಷ್ಟನ್ನು
ಪ್ರೊಡಕ್ಷನ್ ಮಾಡ್ತಾಯಿದೆ. ಹಾಗೆಯೇ ಇಲ್ಲಿ ನೀವು ನೋಡೋದಾದರೆ 6 ಇದ್ದಿದ್ದು 9 ಆಗಿದೆ. ಅಗೇನ್ ಇಲ್ಲಿ ಜಸ್ಟ್ 1 ಕ್ವಾಂಟಿಟಿ ಎಷ್ಟು ಪ್ರೊಡಕ್ಷನ್ ಮಾಡ್ತಿದ್ದೀರಿ, ಇಲ್ಲಿ ಏನಾಗಿದೆ 3 ಅಷ್ಟು ಇನ್ಕ್ರೀಸ್ ಆಗಿದೆ. ಅಗೇನ್ US ಕ್ಲಾತ್ನ ಎಷ್ಟು ಪ್ರೊಡಕ್ಷನ್ ಮಾಡ್ತಾಯಿತ್ತು, 4 ಕ್ವಾಂಟಿಟಿ ಎಷ್ಟು ಮಾಡ್ತಿದ್ದೀವಿ, ಇವಾಗ 5ಗೆ ಇನ್ಕ್ರೀಸ್ ಆಗಿದೆ. ಆ್ಯಂಡ್ UK 5 ಕ್ಲಾತನ್ನು ಪ್ರೊಡಕ್ಷನ್ ಮಾಡ್ತಾಯಿತ್ತು, 5 ಆಗೇ ಇದೆ. ಬಟ್ UKಗೆ ಒಂದು ಅಡ್ವಾಂಟೇಜ್ ಸಿಕ್ಕಿದೆ, ಏನಪ್ಪ ಅಂತಂದರೆ ವೀಟನ್ನು ಎಕ್ಸ್ಟ್ರಾ ಸಿಕ್ಕಿದೆ. ಅದೇ ಥರ USಗೆ ವೀಟು 9 ಕ್ವಾಂಟಿಟಿ ಅಷ್ಟು. ಸೊ ಎಲ್ಲದಕ್ಕೂ ಪ್ರೀವಿಯಸ್ ಟೇಬಲ್ಗೂ ಮತ್ತು ಈ ಟೇಬಲ್ಗೂ ಪ್ರೊಡಕ್ಷನ್ನು ಇನ್ಕ್ರೀಸ್ ಆಗಿ ಎಕ್ಸ್ಪೋರ್ಟ್ನ ಚೆನ್ನಾಗಿ ಮಾಡಿದ್ದಾರೆ. ಸೊ ಟ್ರೇಡ್ ಮಾಡಿರೋದ್ರಿಂದ ನಮಗೆ ಆಬ್ಸಲ್ಯೂಟಾಗಿ ಅಡ್ವಾಂಟೇಜ್ ಸಿಕ್ಕಿದೆ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಇದನ್ನು ಶೇರ್ ಮಾಡಿ. ನೆಕ್ಸ್ಟ್ ಮುಂದಿನ ಪಾರ್ಟಲ್ಲಿ ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಥಿಯರಿ, ಇಟ್ಸ್ ಗಿವನ್ ಬೈ ಡೇವಿಡ್ ರಿಕಾರ್ಡೋ ಅವ್ರದ್ದು ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಥಿಯರಿನ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಥಿಯರಿ ಇದರದನ್ನು ಮುಂದುವರಿದ ಭಾಗ, ಇದನ್ನು ಕ್ರಿಟಿಸಿಸಮ್ ಮಾಡಿ ಮುಂದುವರಿದ ಭಾಗವೇ ನಮ್ಮದು ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಥಿಯರಿ. ಆ ಥಿಯರಿ ನೆಕ್ಸ್ಟ್ ಸಿಗ್ತೀನಿ. ಧನ್ಯವಾದಗಳು.